ಇನ್ನ ನಮ್ಮ ವಿಶ್ಲೇಷಕರನ್ನ ಮಾತಾಡ್ಸೋಣ. ಇಟ್ನಾಳ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಇಟ್ನಾಳ್ ಅವರು, ಈಗಾಗಲೇ ತಾವು ಕೇಳಿಸ್ಕೊತಿದ್ರಿ ಅಂತ ಅನ್ಕೋತೀನಿ. ಸಾರ್ವಜನಿಕರ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸುವಾಗ ಮಿಶ್ರ ಪ್ರತಿಕ್ರಿಯೆ. ಕೆಲವರು ಶೂನ್ಯ ಸಾಧನೆ ಅಂತ ಹೇಳ್ತಾ ಇದ್ರೆ, ಇನ್ನು ಕೆಲವರು ಒಳ್ಳೆ ಯೋಜನೆಗಳನ್ನ ಜನರಿಗೆ ತಲುಪಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಅವ್ರ ಯೋಜನೆಗಳಿಂದಾನೇ ಅವರು ಜನಜನಿತರಾಗಿದ್ದಾರೆ. ಫೈನ್, ಮತ್ತೆ ಸಂಪರ್ಕಿಸುವಂತಹ ಪ್ರಯತ್ನವನ್ನ ಮಾಡ್ತೀವಿ. ಈಗಾಗಲೇ ತಾವು ಗಮನಿಸ್ತಾ ಇದ್ದೀರಿ, ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇದೆ. ಆ ನಂಬರ್ ಅನ್ನ ನೋಟ್ ಮಾಡಿಕೊಂಡು ನಮಗೆ ಕರೆಗಳನ್ನ ಮಾಡಿ, ಸಾಕಷ್ಟು ಸಂಖ್ಯೆಯಲ್ಲಿ ಕರೆಗಳು ಬರ್ತಾ ಇದೆ. ಎಲ್ಲರ ಕರೆಗಳನ್ನು ಸ್ವೀಕರಿಸ್ತೀವಿ, ಯಾರನ್ನು ನಿರಾಸೆ ಮಾಡೋದಿಲ್ಲ. ನಮ್ಮ ಅವಧಿಯ ಒಳಗಡೆ ನಿಮ್ಮ ಕರೆಗಳನ್ನ ಸ್ವೀಕರಿಸ್ತೀವಿ, ನಿಮ್ಮ ಅಭಿಪ್ರಾಯವನ್ನ ಕೇಳುತ್ತೇವೆ. ಈಗಾಗಲೇ ತಾವು ಗಮನಿಸ್ತಾ ಇದ್ರಿ, ಒಂದು ರೀತಿ ಮಿಶ್ರ ಪ್ರತಿಕ್ರಿಯೆ. ಕೆಲವರು ಸಿದ್ದರಾಮಯ್ಯ ಅವರ ಈ ದಾಖಲೆಯನ್ನ ಹಾಡಿ ಹೊಗಳ್ತಾ ಇದ್ದಾರೆ. ಹಲವು ಯೋಜನೆಗಳ ಮೂಲಕ ಜನರಿಗೆ ಒಳ್ಳೆ ಆಗುವಂತಹ ಯೋಜನೆಗಳನ್ನ ಅವರು ಜಾರಿಗೆ ತಂದ್ರು. ಒಬ್ಬ ಬದ್ಧ ರಾಜಕಾರಣಿ ಸಿದ್ದರಾಮಯ್ಯ ಅವರು, ಅವರ ಯೋಜನೆಗಳಿಂದಾಗಿ ನಾವು ಅವರನ್ನ ನೆನಪು ಮಾಡ್ಕೋತೀವಿ, ಅವರಿಗೆ ಇನ್ನೂ ಒಳ್ಳೇದಾಗ್ಲಿ, ಅಭಿನಂದನೆಗಳು ಅಂತ ಕೆಲವರು ಹೇಳ್ತಾ ಇದ್ರೆ, ಇನ್ನು ಕೆಲವರು ಅವರದ್ದು ಶೂನ್ಯ ಸಾಧನೆ. ಏನು ಮಾಡಿದ್ರು ಅವರು? ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಏನಾಗಿದೆ, ಕೋಗಿಲು ಲೇಔಟ್ನ ವಿಚಾರ ತಗೊಳ್ಳಿ, ತುಷ್ಟೀಕರಣ ರಾಜಕಾರಣ, ಓಲೈಕೆ ರಾಜಕಾರಣ, ಈ ಎಲ್ಲ ವಿಚಾರಗಳಿಂದ ಅವರು ಈಗ ಮುಖ್ಯಮಂತ್ರಿ ಇಡೀ ದೇಶದಲ್ಲಿ ಚರ್ಚಿತರಾಗಿದ್ದಾರೆ. ಇಂಥವರ ದಾಖಲೆ ತಗೊಂಡು ನಾವೇನ್ ಮಾಡೋಣ ಅನ್ನುವಂಥ ಮಾತುಗಳನ್ನು ಹೇಳ್ತಿದ್ದಾರೆ. ವಿಜಯನಗರದಿಂದ ಮಹೇಶ್ ಅಂತ ಕರೆ ಮಾಡಿದ್ದಾರೆ. ಮಹೇಶ್ ಅವರು ನಮಸ್ಕಾರ. ಹಲೋ ಸರ್, ಮಹೇಶ್ ಹೊಸಪೇಟೆಯಿಂದ ಮಾತಾಡೋದು. ಹೊಸಪೇಟೆಯಿಂದ? ಅದೇ ವಿಜಯನಗರ, ವಿಜಯನಗರ ಡಿಸ್ಟಿಕ್. ನಿಮ್ಮ ಹೊಸಪೇಟೆ ವಿಜಯನಗರ ಅಂತಾರಂತ ಗೊತ್ತಿದೆಯೋ ಇಲ್ಲ ಸಾಹೇಬ್ರ ನಿಮಗೆ? ಸರ್, ವಿಜಯನಗರ ಡಿಸ್ಟಿಕ್ ಅಂತ ಸರ್. ಹಾ, ಅದೇ ಹೊಸಪೇಟೆ ವಿಜಯನಗರ ಡಿಸ್ಟಿಕ್ ಅಂತ ಹೇಳಿ. ಹೌದ್ರಿ, ಹೌದು, ಕರೆಕ್ಟ್. ನಾನು ಅದನ್ನ ಹೇಳಿದ್ದು. ಹೇಳ್ರಿ ಮಹೇಶ್ ಅವ್ರು, ಏನ್ ಹೇಳ್ತೀರಿ ಸಿದ್ದರಾಮಯ್ಯ ಅವ್ರ ವಿಚಾರಕ್ಕೆ? ಸರ್, ದೇವರಾಜ ಅರಸು ಹೋಲಿಕೆ ನಮಗೆ ಸರಿ ಕಾಣ್ತಾ ಇಲ್ಲ. ಹೋಲಿಕೆ ನೀವು ಹೇಳ್ತಾ ಇದ್ದೀರಿ, ಅದನ್ನೇ ಹೇಳ್ತಿದ್ರಿ, ಆದ್ರೆ ಹೋಲಿಕೆ ನಮಗೇನು ಅಷ್ಟೇ ಅನ್ಸಲ್ಲ. ಅವರೆಲ್ಲ ಒಂದು ಜನಾಂಗದ ತಗೊಂಡು ಹೊಂಟಿದ್ದಾರೆ. ಅವರು ಮುಖ್ಯಮಂತ್ರಿ ಅನ್ಮಾಕ ಎಲ್ಲಾ ಜನಾಂಗ ತಗೋಬೇಕು. ಚಲನ ಅವರು ಒಂದೇ ಜನಾಂಗದ ರೀತಿ ಹೊಂಟ್ಬಿಟ್ಟಿದ್ದಾರೆ. ಒಂದೇ ಜನಾಂಗ, ನಮ್ಗೆ ಓಟ್ ಹಾಕೋದು ಒಂದೇ ಜನ ಅಂತ ತಿಳ್ಕೊಂಡಿದ್ದಾರೆ. ನಿಮ್ಗೆ ಅನಿಸ್ತಾ ಇದೆಯಾ ಒಂದೇ ಜನಾಂಗನ ತಗೊಂಡು ಹೋಗ್ತಿದ್ದಾರೆ ಅಂತ? ತಿಳ್ಕೊಂಡಿಲ್ಲ. ಅಲ್ಲ ಮಹೇಶ್ವರೇ, ನಿಮ್ಗೆ ಹಂಗ ಅನಿಸ್ತಾ ಇದೆಯಾ ಒಂದೇ ಜನಾಂಗಕ್ಕೆ ಇವರು ಇದನ್ ಮಾಡ್ತಿದ್ದಾರೆ ಅಂತ? ನನಗೆ ಅದೇ ಅನಿಸ್ತದೆ ಸರ್. ದಿನ ನೋಡ್ತಾ ಇದ್ದೀನಿ, ನಿಮ್ ಟಿವಿ ನೋಡ್ತಾ ಇದ್ದೀನಿ, ಎಲ್ಲ ನೋಡ್ತಾ ಇದ್ದೀನಿ, ದಿನ ಅದೇ ಅನಿಸ್ತದೆ ಸರ್. ಈಗ ನೋಡ್ರಿ, ಕರ್ನಾಟಕದ ಸರ್ವ ಜನಾಂಗದ ಶಾಂತಿಯ ತೋಟ ಅಂತಾರ. ಎಲ್ಲೇ ಸರ್ ಸರ್ವ ಜನಾಂಗದ ಶಾಂತಿಯ ತೋಟ? ಹೌದು. ಅಲ್ಲ, ಎಲ್ಲೇ ಸರ್ ಹೇಳ್ರಿ. ಸರ್ವ ಜನಾಂಗ ಈಗ ನೋಡ್ರಿ, ಅವ್ರಿಗೊಂದು ಕಾನೂನ ಬೇರೆ ಐತೆ, ನಮಗೊಂದು ಕಾನೂನ ಬೇರೆ ಐತೆ. ರಾಜ್ಯದಾಗ ಎರಡೆರಡು ಕಾನೂನು ಇದೆ. ಒಂದು ಕಾನೂನು ಅವ್ರಿಗೆ ಕೊಡ್ತಾರ, ಒಂದು ಕಾನೂನು ನಮಗಿದೆ. ಏನಿದೆ ಅರ್ಥ ಆಗ್ತಿಲ್ಲ. ಮತ್ತೆ ದೇವರಾಜ ಅರಸು ಸರ್, ಹಳೆ ಕಾಂಗ್ರೆಸ್ ಅಂತ ಇಲ್ಲಿ ಹೇಳ್ತಾ ಇಲ್ಲ. ದೇವರಾಜ ಅರಸು ನಾವು ಅವಾಗೆಲ್ಲ ಎಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ. ಅವ್ರಿಗೆ ಹೋಲಿಕೆ ಬ್ಯಾಡ ಅಂತ ಹೇಳ್ತಾರೆ ಸರ್. ಕರೆಕ್ಟ್. ಈಗ ನಾನು ಈ ಕಾರ್ಯಕ್ರಮದ ಆರಂಭದಿಂದ ಹೇಳ್ತಿದ್ದೀನಿ, ಸಿದ್ದರಾಮಯ್ಯ ಅವರು ಹೇಳಿದ್ದೇ ಮಾತು ಸಿದ್ದರಾಮಯ್ಯ ಅವರು ಹೇಳ್ತಿದ್ದಾರೆ. ಅಲ್ಲ ಸರ್, ಅದು ದೇವರಾಜ ಅರಸು ಅವರು ಕೇಳ್ರಿ ಮಹೇಶ್ ಅವರೇ, ರಾಜೀನಾಮೆ ಕೊಡ್ಬೇಕಾಯ್ತು ಸರ್ ಅವರು. ಕೇಳ್ರಿ ಒಂದ್ ನಿಮಿಷ ಕೇಳ್ರಿ. 2.5 ವರ್ಷ ಡಿ ಕೆ ಶಿವಕುಮಾರ್ ಕೊಡ್ಬೇಕಾಯ್ತು. ಅದು ಮಾತುಕತೆ ಆಗಿದೆ ಆಕ್ಚುಲಿ. ಅಂದ್ರೆ ಅವ್ರು ಕೊಡ್ಬೇಕಾಯ್ತು. ದೇವರಾಜ ಅರಸು ಇದು ಮುರಿಯೋ ಸಲುವಾಗಿ ಅವ್ರು ಈ ರೀತಿ ಮಾಡ್ತಾ ಇದ್ದಾರೆ ಅಷ್ಟೇ. ಮಹೇಶ್ ಅವರೇ, ಸಿದ್ದರಾಮಯ್ಯ ಅವರು ಹೇಳಿದ್ದೇನಂತಂದ್ರೆ, ದೇವರಾಜ ಅರಸು ಅವರು ದೇವರಾಜ ಅರಸೇ, ಸಿದ್ದರಾಮಯ್ಯನೇ. ದೇವರಾಜ ಅರಸು ನನ್ನ ಹೋಲಿಕೆ ಬೇಡ ಅಂತ ಅವರೇ ಹೇಳಿದ್ದಾರೆ. ಆಯ್ತಾ? ಹೋಲಿಕೆ ಬೇಡ ಅಂದಾಗ ಡಿ ಕೆ ಶಿವಕುಮಾರ್ ಕೊಡ್ಬೇಕಾಯ್ತು ಸರ್. ಅವ್ರು ಆಕ್ಚುಲಿ 2.5 ವರ್ಷ ಇದು ಮತ್ತೆ ನೀವು ಈ ಕುರ್ಚಿ ಕಾಳಗಕ್ಕೆ ಹೋದ್ರಿ ನೀವು ಮಹೇಶ್ ಅವ್ರೆ. ನಾವು ಈ ದಾಖಲೆ ಬಗ್ಗೆ ಮಾತಾಡ್ತೀವಿ. ಫೈನ್, ಎನಿವೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಓಕೆ, ಶಶಿಧರ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಶಶಿಧರ್ ಅವರೇ. ನಮಸ್ಕಾರ ಸರ್. ಏನ್ ಹೇಳ್ತೀರಿ ಶಶಿಧರ್ ಅವರೇ? ನಮಸ್ಕಾರ. ಏನಿಲ್ಲ, ಈ ಸಿದ್ದರಾಮಯ್ಯ ದಾಖಲೆ ಅಂತಾರಲ್ಲ ಸರ್, ಇದೆಲ್ಲ ಸುಳ್ಳು. ಯಾಕಂದ್ರೆ ದಾಖಲೆ ಯಾರು ಬೇಕಾದ್ರೂ ಮಾಡ್ಬೋದು. ಈಗ ದೇವರಾಜ ಅರಸು ಏನಾಗಿದ್ರು, ಏನ್ ಮಾಡಿದ್ರು ಇಡೀ ಕರ್ನಾಟಕ ಇಂಡಿಯಾಕ್ಕೆ ಗೊತ್ತಿದೆ. ಸಿದ್ದರಾಮಯ್ಯ ಬರೀ ಸುಳ್ಳು ಹೇಳತ್ತೆ ಅಷ್ಟೇ. ಈಗ ಗ್ಯಾರಂಟಿ ಅಂತ ಏನ್ ಗ್ಯಾರಂಟಿ ಕೊಟ್ಟಿದ್ದಾರೆ ಹೇಳಿ ಸರ್? ಏನು ಎಜುಕೇಶನ್ ಮಾಡಿದ್ರು ಎಲ್ಲ ಫ್ರೀ 2,2 ಸಾವಿರ ಕೊಟ್ಟು 3 ಸಾವಿರ ಅಕೌಂಟ್, ಯಾರ ಅಕೌಂಟ್ಗೆ ಹಾಕಿದ್ದಾರೆ, ಎಷ್ಟು ಹಾಕಿದ್ದಾರೆ, ಡಾಕ್ಯುಮೆಂಟ್ಸ್ ಇಲ್ಲ. ಆಮೇಲೆ ಹಿಂದುಳಿದವರಿಗೆಲ್ಲ ದುಡ್ಡೆಲ್ಲ ಸ್ಟಾಕ್ ಇಟ್ಟಿದೆಲ್ಲ ಅದೆಲ್ಲ ದುಡ್ಡು ತಿಂದು ತೇಗ್ಬಿಟ್ಟಿದ್ದಾರೆ. ಅದಕ್ಕೆ ರೆಕಾರ್ಡ್ಸೇ ಇಲ್ಲ. ಮೂಡಾದು ಸೈಟ್ ದೇವರಾಜ ಅರಸು ಆತರ ಸೈಟ್ಗಳನ್ನ ಮಾಡ್ಕೊಂಡಿದ್ರಾ? ಇಲ್ವಲ್ಲ. ಬರೀ ಇವ್ರು ಒಂದಲ್ಲ ಬರೀ ಸುಳ್ಳು ಹೇಳ್ಕಂತ ಬರ್ತಾರ. ಈ ತರ ಸಿದ್ದರಾಮಯ್ಯ ಅಂತ ಮುಖ್ಯಮಂತ್ರಿ ಇದುವರೆಗೂ ಬಂದಿಲ್ಲ, ಮುಂದೆ ಬರೋದಿಲ್ಲ, ಬರೋದು ಬೇಡ ಸರ್. ಬರೀ ಸುಳ್ಳು. ಸುಳ್ಳಿನ ರಾಮಾಯಣ ಪಕ್ಕ. ಬೇಕಾದ್ರೆ ಯಾರು ಬೇಕಾದ್ರೆ ಎಷ್ಟು ವರ್ಷ ಇದ್ರು ಮನಮೋಹನ್ ಸಿಂಗ್ ಇದ್ರು, ಇಂದಿರಾ ಗಾಂಧಿ ಅವ್ರು ಇದ್ರು. ಇವ್ರು ಹೇಳಕ್ ಒಂದಾರು ಇದೆ ನೆನ್ಪಿಡ್ಕೊಳ್ಳೋ ಅಂತವು. ನಿನಗೂ ಫ್ರೀ, ನನಗೂ ಫ್ರೀ, ನಿನಗೂ ಫ್ರೀ, ಯಾರಿಗೆ ಫ್ರೀ ಕೊಡೋರು? ಎಲ್ಲ ಉಲ್ಟಾರೆ.
ಉದಾಹರಣೆಗೆ ಹೆಣ್ಮಕ್ಳು 2,000 ಫ್ರೀ ಅಂತ ಹೇಳಿದ್ರು. ಇಲ್ಲಿ ನೋಡ್ರೆ ಹಾಕಿದ್ರು ಎಣ್ಣೆ ಹೊಡೆಯೋದ್ರ ಮೇಲೆ ಗಂಡಸ್ರ ಮೇಲೆ. ಒಂದಲ್ಲ 10 5 6 ಸರಿ ಜಾಸ್ತಿ ಮಾಡಿದ್ದಾರೆ. ಇಲ್ಲಿ ತಗೊಂಡು ಅಲ್ಲಿ ಕೊಡೋದು ಇವ್ರ ಮನೆಯವ್ರು ಕೊಡ್ತಾರ. ಥ್ಯಾಂಕ್ ಯು ಶಶಿಧರ್ ಅವರೇ ಕರೆ ಮಾಡಿದ್ದಕ್ಕೆ. ಇನ್ನ ನಮ್ಮ ವಿಶ್ಲೇಷಕರನ್ನ ಮಾತಾಡ್ಸೋಣ. ಇಟ್ನಾಳ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಇಟ್ನಾಳ್ ಅವರು ಈಗಾಗಲೇ ತಾವು ಕೇಳಿಸ್ಕೊತಿದ್ರಿ ಅಂತ ಅನ್ಕೋತೀನಿ. ಸಾರ್ವಜನಿಕರ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸುವಾಗ ಮಿಶ್ರ ಪ್ರತಿಕ್ರಿಯೆ. ಕೆಲವರು ಶೂನ್ಯ ಸಾಧನೆ ಅಂತ ಹೇಳ್ತಾ ಇದ್ರೆ, ಇನ್ನು ಕೆಲವರು ಒಳ್ಳೆ ಯೋಜನೆಗಳನ್ನ ಜನರಿಗೆ ತಲುಪಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಅವ್ರ ಯೋಜನೆಗಳಿಂದಾನೇ ಅವರು ಜನಜನಿತರಾಗಿದ್ದಾರೆ. ಫೈನ್, ಮತ್ತೆ ಸಂಪರ್ಕಿಸುವಂತಹ ಪ್ರಯತ್ನವನ್ನ ಮಾಡ್ತೀವಿ. ಈಗಾಗಲೇ ತಾವು ಗಮನಿಸ್ತಾ ಇದ್ದೀರಿ, ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇದೆ. ಆ ನಂಬರ್ ಅನ್ನ ನೋಟ್ ಮಾಡಿಕೊಂಡು ನಮಗೆ ಕರೆಗಳನ್ನ ಮಾಡಿ, ಸಾಕಷ್ಟು ಸಂಖ್ಯೆಯಲ್ಲಿ ಕರೆಗಳು ಬರ್ತಾ ಇದೆ. ಎಲ್ಲರ ಕರೆಗಳನ್ನು ಸ್ವೀಕರಿಸ್ತೀವಿ, ಯಾರನ್ನು ನಿರಾಸೆ ಮಾಡೋದಿಲ್ಲ. ನಮ್ಮ ಅವಧಿಯ ಒಳಗಡೆ ನಿಮ್ಮ ಕರೆಗಳನ್ನ ಸ್ವೀಕರಿಸ್ತೀವಿ, ನಿಮ್ಮ ಅಭಿಪ್ರಾಯವನ್ನ ಕೇಳುತ್ತೇವೆ. ಈಗಾಗಲೇ ತಾವು ಗಮನಿಸ್ತಾ ಇದ್ದೀರಿ, ಒಂದು ರೀತಿ ಮಿಶ್ರ ಪ್ರತಿಕ್ರಿಯೆ. ಕೆಲವರು ಸಿದ್ದರಾಮಯ್ಯ ಅವರ ಈ ದಾಖಲೆಯನ್ನ ಹಾಡಿ ಹೊಗಳ್ತಾ ಇದ್ದಾರೆ. ಹಲವು ಯೋಜನೆಗಳ ಮೂಲಕ ಜನರಿಗೆ ಒಳ್ಳೆ ಆಗುವಂತಹ ಯೋಜನೆಗಳನ್ನು ಅವರು ಜಾರಿಗೆ ತಂದರು. ಒಬ್ಬ ಬದ್ಧ ರಾಜಕಾರಣಿ ಸಿದ್ದರಾಮಯ್ಯ ಅವರು, ಅವರ ಯೋಜನೆಗಳಿಂದಾಗಿ ನಾವು ಅವರನ್ನ ನೆನಪು ಮಾಡ್ಕೋತೀವಿ, ಅವರಿಗೆ ಇನ್ನೂ ಒಳ್ಳೇದಾಗ್ಲಿ, ಅಭಿನಂದನೆಗಳು ಅಂತ ಕೆಲವರು ಹೇಳ್ತಾ ಇದ್ರೆ, ಇನ್ನು ಕೆಲವರು ಅವರದ್ದು ಶೂನ್ಯ ಸಾಧನೆ. ಏನು ಮಾಡಿದ್ರು ಅವರು? ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಏನಾಗಿದೆ? ಕೋಗಿಲು ಲೇಔಟ್ನ ವಿಚಾರ ತಗೊಳ್ಳಿ, ತುಷ್ಟೀಕರಣ ರಾಜಕಾರಣ, ಓಲೈಕೆ ರಾಜಕಾರಣ, ಈ ಎಲ್ಲ ವಿಚಾರಗಳಿಂದ ಅವರು ಈಗ ಮುಖ್ಯಮಂತ್ರಿ ಇಡೀ ದೇಶದಲ್ಲಿ ಚರ್ಚಿತರಾಗಿದ್ದಾರೆ. ಇಂಥವರ ದಾಖಲೆ ತಗೊಂಡು ನಾವೇನ್ ಮಾಡೋಣ ಅನ್ನುವಂಥ ಮಾತುಗಳನ್ನು ಹೇಳ್ತಿದ್ದಾರೆ. ವಿಜಯನಗರದಿಂದ ಮಹೇಶ್ ಅಂತ ಕರೆ ಮಾಡಿದ್ದಾರೆ. ಮಹೇಶ್ ಅವರು ನಮಸ್ಕಾರ. ಹಲೋ ಸರ್, ನಮ್ಮ ಮಹೇಶ್ ಹೊಸಪೇಟೆಯಿಂದ ಮಾತಾಡೋದು. ಹೊಸಪೇಟೆಯಿಂದ? ಅದೇ ವಿಜಯನಗರ, ವಿಜಯನಗರ ಡಿಸ್ಟಿಕ್. ನಿಮ್ಮ ಹೊಸಪೇಟೆ ವಿಜಯನಗರ ಅಂತಾರ ಗೊತ್ತಿದೆಯೋ ಇಲ್ಲ ಸಾಹೇಬ್ರ ನಿಮ್ಗೆ? ಏನ್ ಸರ್, ವಿಜಯನಗರ ಡಿಸ್ಟಿಕ್ ಅಂತ ಸರ್. ಹಾ, ಅದೇ ಹೊಸಪೇಟೆ ವಿಜಯನಗರ ಡಿಸ್ಟಿಕ್ ಅಂತ ಹೇಳಿ. ಹೌದ್ರಿ, ಹೌದು, ಕರೆಕ್ಟ್. ನಾನು ಅದನ್ನ ಹೇಳಿದ್ದು. ಹೇಳ್ರಿ ಮಹೇಶ್ ಅವ್ರು, ಏನ್ ಹೇಳ್ತೀರಿ ಸಿದ್ದರಾಮಯ್ಯ ಅವ್ರ ವಿಚಾರಕ್ಕೆ? ಸರ್, ದೇವರಾಜ ಅರಸು ಹೋಲಿಕೆ ನಮಗೆ ಸರಿ ಕಾಣ್ತಾ ಇಲ್ಲ. ಹೋಲಿಕೆ ನೀವು ಹೇಳ್ತಾ ಇದ್ದೀರಿ, ಅದನ್ನೇ ಹೇಳ್ತಿದ್ರಿ, ಆದ್ರೆ ಹೋಲಿಕೆ ನಮಗೇನು ಅಷ್ಟೇ ಅನ್ಸಲ್ಲ. ಅವರೆಲ್ಲ ಒಂದು ಜನಾಂಗದ ತಗೊಂಡು ಹೊಂಟಿದ್ದಾರೆ. ಅವರು ಮುಖ್ಯಮಂತ್ರಿ ಅಂದ್ಮ್ಯಾಕ ಎಲ್ಲಾ ಜನಾಂಗ ತಗೋಬೇಕು. ಚಲೋ, ಅವರು ಒಂದೇ ಜನಾಂಗದ ರೀತಿ ಹೊಂಟ್ಬಿಟ್ಟಿದ್ದಾರೆ. ಒಂದೇ ಜನಾಂಗ, ನಮ್ಗೆ ಓಟ್ ಹಾಕೋದು ಒಂದೇ ಜನ ಅಂತ ತಿಳ್ಕೊಂಡಿದ್ದಾರೆ. ನಿಮ್ಗೆ ಅನಿಸ್ತಾ ಇದೆಯಾ ಒಂದೇ ಜನಾಂಗನ ತಗೊಂಡು ಹೋಗ್ತಿದ್ದಾರೆ ಅಂತ? ತಿಳ್ಕೊಂಡಿಲ್ಲ ಅಲ್ಲ ಮೈಸೂರೇ, ನಿಮ್ಗೆ ಹಂಗ ಅನಿಸ್ತಾ ಇದೆಯಾ ಒಂದೇ ಜನಾಂಗಕ್ಕೆ ಇವರು ಇದನ್ ಮಾಡ್ತಿದ್ದಾರೆ ಅಂತ? ನನಗೆ ಅದೇ ಅನಿಸ್ತದೆ ಸರ್. ದಿನ ನೋಡ್ತಾ ಇದ್ದೀನಿ, ನಿಮ್ ಟಿವಿ ನೋಡ್ತಾ ಇದ್ದೀನಿ, ಎಲ್ಲ ನೋಡ್ತಾ ಇದ್ದೀನಿ, ದಿನ ಅದೇ ಅನಿಸ್ತದೆ ಸರ್. ಈಗ ನೋಡ್ರಿ, ಕರ್ನಾಟಕದ ಸರ್ವ ಜನಾಂಗದ ಶಾಂತಿಯ ತೋಟ ಅಂತಾರ. ಎಲ್ಲೇ ಸರ್ ಸರ್ವ ಜನಾಂಗದ ಶಾಂತಿಯ ತೋಟ? ಹೌದು. ಅಲ್ಲ, ಎಲ್ಲೇ ಸರ್ ಹೇಳ್ರಿ. ಸರ್ವ ಜನಾಂಗ ಈಗ ನೋಡ್ರಿ, ಅವ್ರಿಗೊಂದು ಕಾನೂನ ಬೇರೆ ಐತೆ, ನಮಗೊಂದು ಕಾನೂನ ಬೇರೆ ಐತೆ. ರಾಜ್ಯದಾಗ 2 ಕಾನೂನು ಇದೆ. ಒಂದು ಕಾನೂನು ಅವ್ರಿಗೆ ಕೊಡ್ತಾರ, ಒಂದು ಕಾನೂನು ನಮಗಿದೆ. ಏನಿದೆ ಅರ್ಥ ಆಗ್ತಿಲ್ಲ. ಮತ್ತೆ ದೇವರಾಜ ಅರಸು ಸರ್, ಹಳೆ ಕಾಂಗ್ರೆಸ್ ಅಂತ ಇಲ್ಲಿ ಹೇಳ್ತಾ ಇಲ್ಲ. ದೇವರಾಜ ಅರಸು ನಾವು ಅವಾಗೆಲ್ಲ ಎಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ. ಅವ್ರಿಗೆ ಹೋಲಿಕೆ ಬ್ಯಾಡ ಅಂತ ಹೇಳ್ತಾರೆ ಸರ್. ಕರೆಕ್ಟ್. ಈಗ ನಾನು ಈ ಕಾರ್ಯಕ್ರಮದ ಆರಂಭದಿಂದ ಹೇಳ್ತಿದ್ದೀನಿ, ಸಿದ್ದರಾಮಯ್ಯ ಅವರು ಹೇಳಿದ್ದೇ ಮಾತು ಸಿದ್ದರಾಮಯ್ಯ ಅವರು ಹೇಳ್ತಿದ್ದಾರೆ. ಅಲ್ಲ ಸರ್, ಅದು ದೇವರಾಜ ಅರಸು ಅವರು ಕೇಳ್ರಿ ಮಹೇಶ್ ಅವರೇ, ರಾಜೀನಾಮೆ ಕೊಡ್ಬೇಕಾಯ್ತು ಸರ್. ಅವರು ಕೇಳ್ರಿ ಒಂದು ನಿಮಿಷ ಕೇಳ್ರಿ. 2.5 ವರ್ಷ ಡಿ ಕೆ ಶಿವಕುಮಾರ್ ಕೊಡ್ಬೇಕಾಯ್ತು. ಅದು ಮಾತುಕತೆ ಆಗಿದೆ. ಆಕ್ಚುಲ್ ಅಂದ್ರೆ ಅವ್ರು ಕೊಡ್ಬೇಕಾಯ್ತು. ದೇವರಾಜ ಅರಸು ಇದು 3 ಸಲವಾಗಿ ಅವ್ರು ಈ ರೀತಿ ಮಾಡ್ತಾ ಇದ್ದಾರೆ ಅಷ್ಟೇ. ಮಹೇಶ್ ಅವರೇ, ಸಿದ್ದರಾಮಯ್ಯ ಅವರು ಹೇಳಿದ್ದೇನಂತಂದ್ರೆ, ದೇವರಾಜ ಅರಸು ಅವರು ದೇವರಾಜ ಅರಸೇ, ಸಿದ್ದರಾಮಯ್ಯನೇ. ದೇವರಾಜ ಅರಸು ನನ್ನ ಹೋಲಿಕೆ ಬೇಡ ಅಂತ ಅವರೇ ಹೇಳಿದ್ದಾರೆ. ಆಯ್ತಾ? ಹೋಲಿಕೆ ಬೇಡ ಅಂದಾಗ ಡಿ ಕೆ ಶಿವಕುಮಾರ್ ಕೊಡ್ಬೇಕಾಯ್ತು ಸರ್. ಅವ್ರು ಆಕ್ಚುಲ್ 2.5 ವರ್ಷ ಆಯ್ತು. ಇದು ಮತ್ತೆ ನೀವು ಈ ಕುರ್ಚಿ ಕಾಳಗಕ್ಕೆ ಹೋದ್ರಿ ನೀವು ಮಹೇಶ್ ಅವ್ರೆ. ನಾವು ಈ ದಾಖಲೆ ಬಗ್ಗೆ ಮಾತಾಡ್ತೀವಿ. ಫೈನ್, ಎನಿವೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಓಕೆ, ಶಶಿಧರ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಶಶಿಧರ್ ಅವರೇ. ನಮಸ್ಕಾರ ಸರ್. ಏನ್ ಹೇಳ್ತೀರಿ ಶಶಿಧರ್ ಅವರೇ? ನಮಸ್ಕಾರ. ಏನಿಲ್ಲ, ಈ ಸಿದ್ದರಾಮಯ್ಯ ದಾಖಲೆ ಅಂತಾರಲ್ಲ ಸರ್, ಇದೆಲ್ಲ ಸುಳ್ಳು. ಯಾಕಂದ್ರೆ ದಾಖಲೆ ಯಾರು ಬೇಕಾದ್ರೂ ಮಾಡ್ಬೋದು. ಈಗ ದೇವರಾಜ ಅರಸು ಏನಾಗಿದ್ರು, ಏನ್ ಮಾಡಿದ್ರು ಇಡೀ ಕರ್ನಾಟಕ ಇಂಡಿಯಾಕ್ಕೆ ಗೊತ್ತಿದೆ. ಸಿದ್ದರಾಮಯ್ಯ ಬರೀ ಸುಳ್ಳು ಹೇಳತ್ತೆ ಅಷ್ಟೇ. ಈಗ ಗ್ಯಾರಂಟಿ ಅಂತ ಏನ್ ಗ್ಯಾರಂಟಿ ಕೊಟ್ಟಿದ್ದಾರೆ ಹೇಳಿ ಸರ್? ಏನು ಎಜುಕೇಶನ್ ಮಾಡಿದ್ರು ಎಲ್ಲ ಫ್ರೀ 2,2 ಸಾವಿರ ಕೊಟ್ಟು 3 ಸಾವಿರ ಅಕೌಂಟ್ಗೆ, ಯಾರ ಅಕೌಂಟ್ಗೆ ಹಾಕಿದ್ದಾರೆ, ಎಷ್ಟು ಹಾಕಿದ್ದಾರೆ, ಡಾಕ್ಯುಮೆಂಟ್ಸ್ ಇಲ್ಲ. ಆಮೇಲೆ ಹಿಂದುಳಿದವರಿಗೆಲ್ಲ ದುಡ್ಡೆಲ್ಲ ಸ್ಟಾಕ್ ಇಟ್ಟಿದೆಲ್ಲ, ಅದೆಲ್ಲ ದುಡ್ಡು ತಿಂದು ತೇಗ್ಬಿಟ್ಟಿದ್ದಾರೆ. ಅದಕ್ಕೆ ರೆಕಾರ್ಡ್ಸೇ ಇಲ್ಲ. ಮೂಡಾದು ಸೈಟ್ ದೇವರಾಜ ಅರಸು ಆತರ ಸೈಟ್ಗಳನ್ನ ಮಾಡ್ಕೊಂಡಿದ್ರಾ? ಇಲ್ವಲ್ಲ. ಬರೀ ಇವ್ರು ಒಂದಲ್ಲ ಬರೀ ಸುಳ್ಳು ಹೇಳ್ಕಂತ ಬರ್ತಾರ. ಈ ತರ ಸಿದ್ದರಾಮಯ್ಯ ಅಂತ ಮುಖ್ಯಮಂತ್ರಿ ಇದುವರೆಗೂ ಬಂದಿಲ್ಲ, ಮುಂದೆ ಬರೋದು ಬೇಡ ಸರ್. ಬರೀ ಸುಳ್ಳು. ಸುಳ್ಳಿನ ರಾಮಾಯಣ ಪಕ್ಕ.
ಬೇಕಾದ್ರೆ ಯಾರು ಬೇಕಾದ್ರೆ ಎಷ್ಟು ವರ್ಷ ಇದ್ರು ಮನಮೋಹನ್ ಸಿಂಗ್ ಇದ್ರು, ಇಂದಿರಾ ಗಾಂಧಿ ಅವ್ರು ಇದ್ರು. ಇವ್ರು ಹೇಳಕ್ ಒಂದಾರು ಇದೆ ನೆನ್ಪಿಡ್ಕೊಳ್ಳೋಂತವು. ನಿನಗೂ ಫ್ರೀ ನನಗೂ ಫ್ರೀ ನಿನಗೂ ಫ್ರೀ, ಯಾರಿಗೆ ಫ್ರೀ ಕೊಡೋರು? ಎಲ್ಲ ಉಲ್ಟಾರೆ. ಉದಾಹರಣೆಗೆ ಹೆಣ್ಮಕ್ಳು 2,000 ಫ್ರೀ ಅಂತ ಹೇಳಿದ್ರು. ಇಲ್ಲಿ ನೋಡ್ರೆ ಹಾಕಿದ್ರು ಎಣ್ಣೆ ಹೊಡೆಯೋರ ಮೇಲೆ, ಗಂಡಸರ ಮೇಲೆ. ಒಂದಲ್ಲ 10 5-6 ಸರಿ ಜಾಸ್ತಿ ಮಾಡಿದ್ದಾರೆ. ಇಲ್ಲಿ ತಗೊಂಡು ಕೊಡೋದು ಇವ್ರ ಮನೆಯವ್ರು ಕೊಡ್ತಾರ? ಥ್ಯಾಂಕ್ ಯು ಶಶಿಧರ್ ಅವರೇ ಕರೆ ಮಾಡಿದ್ದಕ್ಕೆ.